ರಾಜ್ಯದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ ಪ್ರೇಮವನ್ನ ಮೆರೆದಿದ್ರು. ಕೋಲಾರದಲ್ಲಿ ಪ್ಯಾಲೆಸ್ತೈನ್ ಬಾವುಟವನ್ನ ಹಾರಿಸಲಾಗಿತ್ತು. ಈಗ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ಯಾಲೆಸ್ತೈನ್ಗೂ ಮುಸ್ಲಿಮರಿಗೂ ಏನ್ ಸಂಬಂಧ? ಅಷ್ಟೊಂದು ಪ್ರೀತಿ ಇದ್ರೆ ಪ್ಯಾಲೆಸ್ತೈನ್ಗೆ ಹೋಗ್ಲಿ ಅಂತ ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಾ ಇದೆ ಅನ್ನುವಂತಹ ಅಸಮಾಧಾನವನ್ನ ಪ್ರಕರಣವನ್ನ ಎನ್ಐಗೆ ವಹಿಸಲೇಬೇಕು ಅನ್ನುವಂತಹ ಆಗ್ರಹವನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾಡ್ತಾ ಇದ್ದಾರೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಕೋಲಾರದಲ್ಲಿ ಪ್ಯಾಲೆಸ್ತೈನ್ ಬಾವುಟವನ್ನ ಹಾರಿಸಿದ ನಂತರದಲ್ಲಿ ಅವ್ರನ್ನ ಕರೆಸಿ ತಿಳಿ ಹೇಳಿ ಕಳಿಸಿದ್ರು ಪೊಲೀಸರು. ಆ ನಂತರದಲ್ಲಿ ವ್ಯಾಪಕ ಟೀಕೆಗೂ ಕೂಡ ಇದು ಗುರಿ ಆಯಿತು. ಏನಿದು ಕಾಫಿ ಟೀ ಕರೆದು ಕಳಿಸೋ ರೀತಿಯಲ್ಲಿ ಆಯ್ತಲ್ಲ, ಹೀಗೆ ನೀವು ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೂ ಕೂಗ್ತಾರೆ, ಪಾಕಿಸ್ತಾನ್ ಬಾವುಟವನ್ನು ಹಾರಿಸ್ತಾರೆ. ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತ ಆರೋಪಿಸಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಚಿಕ್ಕಮಗಳೂರು, ಕೋಲಾರ, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸಿದ್ದಾರೆ. ಪ್ಯಾಲೆಸ್ತಾನಿಗೂ ಇಲ್ಲಿಯ ಸಾಬ್ರಿಗೂ ಏನು ಸಂಬಂಧ? ಅವ್ರ ಕೈಲಿ ರಾಷ್ಟ್ರಧ್ವಜ ಹಾರಿಸಲಿಲ್ಲ, ರಾಷ್ಟ್ರಧ್ವಜ ಹಿಡಿಲಿಲ್ಲ, ಪ್ಯಾಲೆಸ್ತೈನ್ ಧ್ವಜ ಹಿಡಿದ್ರು. ಅಷ್ಟೊಂದು ಪ್ರೀತಿ ಇದ್ದರೆ ಪ್ಯಾಲೆಸ್ತೇನಿಯರ ಬಗ್ಗೆ ಇವರು ಅಲ್ಲಿಗೆ ಹೋಗಲಿ. ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಒಂದು ಸಮೀಕ್ಷೆನೇ ನಡೆಸಿ ಯಾರ್ಯಾರು ಪ್ಯಾಲೆಸ್ತೈನಿಗೆ ಹೋಗಬೇಕು ಅಂತಿದ್ದಾರೆ ಅವ್ರನ್ನೆಲ್ಲರನ್ನು ಪ್ಯಾಲೆಸ್ತೈನಿಗೆ ಉಚಿತವಾಗಿ ನಾವು ಫ್ಲೈಟ್ ಹತ್ತಿಸಿ ಕಳಿಸ್ಕೊಡೋ ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಾ ಇದೆ, ದೇಶದ್ರೋಹಿಗಳ ಮೇಲುಗೈ ಆಗ್ತಾ ಇದೆ. ಯಾವಾಗ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೆ ಶಿಕ್ಷೆ ಆಗಿಲ್ವೋ, ಯಾರೋ ಇವತ್ತು ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡ್ತಾವ್ರ ಅಂತ ಸರ್ಕಾರ ಬಂದಾಗೆಲ್ಲ ಇಂಥ ಕಹಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ. ಭಾರತದಲ್ಲಿ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಕೊಡಗಲ್ಲಿ, ಹಾಸನದಲ್ಲಿ, ನಾಗಮಂಗಲದಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ, ಕೋಲಾರದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೇಳಿ ಬರ್ತಾ ಇದೆ. ಪ್ಯಾಲೆಸ್ತೈನ್ ಧ್ವಜ ಹಾರ್ತಾ ಇದೆ. ಆದ್ರೆ ಕ್ರಮ ಕೈಗೊಳ್ಳುವಂತ ರಾಜ್ಯ ಸರ್ಕಾರ ಎಲ್ಲಿದೆ? ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ ದೇಶದ್ರೋಹ ಮಾಡಿದ್ರೂ ಅಡ್ಡಿ ಇಲ್ಲ, ನಮ್ಗೆ ವೋಟ್ ಬೇಕನ್ನುವಂತ ಮಾನಸಿಕತೆ ಇರುವಂತ ಸಿದ್ದರಾಮಯ್ಯನವರಿಂದ